ಟಿವಿ ಜೊತೆ ಇದ್ದರೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು. ಶ್ರೀರಾಮುಲು ಅವರೇ, ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಏಕಕಾಲದಲ್ಲಿ ಎಲ್ಲರ ಮೇಲೂ ಕೂಡ ಇವತ್ತು ಇಡಿ ದಾಳಿಯಾಗಿದೆ. ಸರ್, ಇವರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರಗಳು, ಮನೆ ಮುಂದೆ ಬೃಂದಾವನ ಅನ್ನಂಥ ರೀತಿಯಲ್ಲಿ ಇವರು ಎಷ್ಟು ದೊಡ್ಡ ಮಾತುಗಳು ಮಾತಾಡ್ತಿದ್ದಂದ್ರೆ ಇವ್ರೇನಪ್ಪ ಸತ್ಯ ಹರಿಶ್ಚಂದ್ರ ಥರ ಮಾತಾಡ್ತಿದ್ರು. ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಕೇಳಬೇಕು, ಎಂ ಪಿಗಳು ಸಾಹೇಬರು ಸರಳ ಸಜ್ಜನ ರಾಜಕಾರಣಿಗಳು, ಸರಳವಾದಂಥ ವ್ಯಕ್ತಿಗಳು. ರಾಮುಲು ವಿರುದ್ಧ ಎಂ ಪಿಗೆ ಇದ್ದಂಥ ಟೈಮಲ್ಲಿ ತುಕಾರಾಮ್ ಅವರು ರೀ ಎಷ್ಟು ಸತ್ಯ ಹರಿಶ್ಚಂದ್ರ ಗೊತ್ತೇನ್ರಿ ಅಂದೇಳಿ ಹಳ್ಳೆಗಳಾಗಿ ಹೇಳ್ತಿದ್ರು. ಪಾಪ ಅವರು ಹೇಳ್ತೀವಲ್ಲ, ಒಂದು ಕೂಡ ಯಾವುದು ಸರ್ಕಾರಿ ಕೆಲಸ ಅಂದ್ರಿಗಿನ ದೇವ್ರ ಕೆಲಸ ಥರ ಮಾಡೋಂಥ ವ್ಯಕ್ತಿ. ಅಂದರೆ ರಾಕ್ಷಸರ ಬಾಯದಲ್ಲಿ ಭಗವದ್ಗೀತೆ ಬಂದಂಥ ರೀತಿಯಲ್ಲಿ ಅವರು ಮಾತಾಡೋಂಥ ಮಾತುಗಳೇ ಬೇರೆ, ಮಾಡೋಂಥ ಕಾರ್ಯರೂಪತಾರಂಥ ವಿಚಾರಗಳೇ ಬೇರೆ. ಇವತ್ತು ಒಬ್ಬ ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ರಾಯಚೂರು, ಚಿತ್ರದುರ್ಗ, ಬಳ್ಳಾರಿಯಲ್ಲಿದ್ದಂಥ ನಾವೇ ಎಸ್ಟಿ ನಿಗಮ ಸ್ಥಾಪನೆ ಮಾಡಿರೋಂಥದ್ದು. ಈ ಸಮುದಾಯದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶಿಕ್ಷಣದಲ್ಲಿ ನಾವೇ ಒತ್ತು ಕೊಟ್ಟಂಥವ್ರು ಭಾರತೀಯ ಜನತಾ ಪಾರ್ಟಿ. ಇವತ್ತು ಪರಿಸ್ಥಿತಿ ಏನು ತಂದಿಟ್ಟಿರಿ? ಆ ನಿಗಮದ ಹಣ ತೊಗೊಂತೀರಿ? ಆ ನಿಗಮದಲ್ಲಿದ್ದಂಥ ಹಣ ಬೇಕಾಯ್ತೇನ್ರಿ ನಿಮಗೆ ರಾಜಕಾರಣಕ್ಕೋಸ್ಕರ? ನಿಮ್ಮ ರಾಜಕಾರಣ ಲಲಸೆ ಸಲುವಾಗಿ, ನಿಮ್ಮ ತಿಂಡಿ ಸಲುವಾಗಿ ಹಣ ಬೇಕಾಗಿತ್ತೇನ್ರಿ? ಆ ಹಣವನ್ನು ತಿಂಗಿ ಇವತ್ತು ನುಂಗಿ ನೀರು ಕುಡಿದು ಬಿಟ್ಟಿಲ್ರಿ. ಬಡವರನ್ನ ಇವತ್ತು ಸ್ಕಾಲರ್ಶಿಪ್ ಅಲ್ಲ ರೀ, ಮಕ್ಕಳಿಗೆ ಪ್ರೋತ್ಸಾಹನೇ ಇಲ್ಲ ರೀ. ಇವತ್ತು ನೀವೇನು ಎಂ ಪಿಗಳು ಆಗಿಬಿಟ್ರಿ? ಏನು ಕಣ್ಣು ಮುಚ್ಕೊಂಡು ಬೆಕ್ಕು ಹಾಲು ಕುಡಿದ್ರೆ ಜನ ಬಿಡ್ತಾರೇನು? ಇವತ್ತು ಇಡೀ ದಾಳಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಹಿಂದಗಡೆ ಯಾರಿದಾರ, ಮುಂದುಗಡೆ ಯಾರಿದಾರ, ನಿಮ್ಮ ಪರಿಸ್ಥಿತಿಯನ್ನು ನೋಡ್ಕೇಳ್ರಲ್ಲ. ಈ ಸರ್ಕಾರ ಅನ್ನಂತ ಯಾವುದು ಶಾಶ್ವತ ಅಲ್ಲ, ಮಂತ್ರಿಗಳನ್ನಂಥದ್ದು ಯಾವುದು ಶಾಶ್ವತ ಅಲ್ಲ. ಆದ್ರೆ ಇನ್ನು ಮುಂದೆ ಬರೋಂಥ ಯಾವುದೇ ಸರ್ಕಾರಗಳು, ಯಾವ ಮಂತ್ರಿಗಳಾಗಿರ್ಬೋದು, ಈ ಜಾತಿಗಳ ಅಮೌಂಟನ್ನು ನುಂಗಬೇಕಾದ್ರೆ ಎಲ್ಲ ನಿಗಮಗಳಲ್ಲಿ ಏನೇನು ಮಾಡಿದ್ದಾರೆ ಅದು ನೋಡೋಣ. ಆದರೆ ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಈ ರೀತಿ ನಿಗಮಗಳ ಹಣವನ್ನು ತಿನ್ನಬೇಕು, ಬಡವರ ಹಣ ತಿನ್ನಬೇಕಂದ್ರೆ ಅವನು ಸ್ವಲ್ಪ ಎಚ್ಚರದಿಂದ ಇರಬೇಕನ್ನಂಥ ಗಮನ ಇರಬೇಕು ಅನ್ನೋಂಥ ಕೆಲಸ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ಕೊಂತ ಬರ್ತಾ ಇದೀವಿ. ಈ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಈ ವಾಲ್ಮೀಕಿ ನಿಗಮದ ಹಣ ಬಳಕೆ ಆಗಿದೆ ಅನ್ನುವಂಥದ್ದು ಇರುವಂತಹ ಆರೋಪ. ಈಗ ನೀವು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಪರಾಜಿತ ಅಭ್ಯರ್ಥಿ, ಒಂದು ವೇಳೆ ಆರೋಪ ಸಾಬೀತಾದ್ರೆ, ತುಕಾರಾಮ್ ಅವರ ಸಂಸ್ಥಾನಕ್ಕೆ ಕುತ್ತು ಬಂದ್ರೆ ಏನ್ ಮಾಡ್ತೀನಿ? ಅಲ್ಲ, ನೋಡೋಣ, ಕಾನೂನು ಏನಾಗುತ್ತೆ ನನಗೆ ಗೊತ್ತಿಲ್ಲ. ನಾನಂತ ಭವಿಷ್ಯ ಹೇಳಕ್ ಹೋಗಲ್ಲ. ಅಂದ್ರೆ ನನ್ನ ವಾದ ಇಷ್ಟೇ, ನೀವು ಮಾಡಿರೋದು ತಪ್ಪು ಅಂತ ಹೇಳ್ತೀನಿ. ನೀವು ಈ ಹಣವನ್ನು ಒಬ್ಬ ಎಸ್ ಟಿ ಜನಾಂಗದವರು, ಎಸ್ ಟಿ ಮೀಸಲು ಕ್ಷೇತ್ರಗಳು, ಎಸ್ ಟಿ ಜನಾಂಗದಲ್ಲಿ, ಎಸ್ ಟಿ ಸಂಸದರು ಮೀಸಲು ಕ್ಷೇತ್ರದಲ್ಲಿ ಈ ನಿಗಮದಿಂದ ಯಾರ ನಿಗಮ? ಎಸ್ ಟಿ ನಿಗಮ, ನಮ್ಮ ಮಕ್ಕಳಿರೋಂಥ ನಿಗಮ, ನಮ್ಮ ಜನಾಂಗದವ್ರು ಇರೋಂಥ ನಿಗಮದಲ್ಲಿ ಹಣ ತೊಗೊಂಬಂದು ನೀವು ಎಲೆಕ್ಷನ್ಗೆ ಬಳಕೆ ಮಾಡ್ಕೊಂತೀರಲ್ಲ, ಇದು ಎಂಥ ಜಸ್ಟಿಸ್? ಇದಂತ ನ್ಯಾಯ ನಿಮಗೆ? ನಾಳೆ ರಾಜಕೀಯ ಪ್ರೇರಿತ ಅನ್ನುವಂಥ ಕಾಂಗ್ರೆಸ್ ಆರೋಪಕ್ಕೆ ಹೇಳ್ತೀನಿ. ಅಲ್ಲ, ನಾನು ಇದನ್ನ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸೇರಿಕೊಂಡು, ಕಾಂಗ್ರೆಸ್ ಪಾರ್ಟಿಯವರು ಸೇರಿಕೊಂಡು ಇದನ್ನ ರಾಜಕೀಯ ಒಂದು ಷಡ್ಯಂತ್ರ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳ್ತಂದ್ರೆ, ಬೇರೆ ಪೊಲಿಟಿಕಲ್ ಇಡಿ ರೇಡ್ಗಳು ಅವೆಲ್ಲ ಕೂಡ ದಿಸ್ ಇಸ್ ಡಿಫ್ರೆಂಟ್. ಇದು ಸರ್ಕಾರದ ಹಣ. ಈ ಸರ್ಕಾರದ ಹಣನೇ ವೈಟ್ ಅಮೌಂಟೇ, ಜನರ ಅಮೌಂಟೇ ನೀವು ಬೇರೆ ಕಡೆ ಡೈವರ್ಟ್ ಮಾಡಿ, ಆ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಅದನ್ನು ತಗೊಂಡು ಇವತ್ತು ರಾಜಕಾರಣ ಮಾಡ್ತೀರಿ ಅಂತ ಹೇಳಿದ್ರೆ ಇದ್ರ ಹೆಂಗೆ ರಾಜಕೀಯ ಇದು ಷಡ್ಯಂತ್ರ ಅನ್ನಕ್ಕೆ ಸಾಧ್ಯ ಆಗುತ್ತೆ ಹೇಳ್ರಲ್ಲ.